ಅವಾಗೆಲ್ಲ ಬರುವಾಗ ಬರೀ ಒಂದು 10 ಕಾರು, ಒಂದು 5 ಕಾರು, ಒಂದು 100 ಜನ 50 ಜನ ಇತ್ತು. ನಮ್ಮ ದರ್ಶನ್ ಡಿ ಬಾಸ್ ಬಂದಾಗಿಂದ ಮೊನ್ನೆ ಬಂದೋಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಎಲ್ಲ 2,000 3,000 ಜನ ನಮಗೆ ಗಾಡಿ ಪಾರ್ಕಿಂಗ್ ಇಲ್ಲ, 1 ಕಿಲೋಮೀಟ್ರ್ ಆಚೆ ಹಾಕಿದ್ದೀನಿ. ಎಲ್ಲ ಡಿ ಬಾಸ್ ಅವ್ರ ಪವಾಡ. ಮಡಾಯಿಕಾವು ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯು ಭದ್ರಕಾಳಿಯಾಗಿ ಸಂಚರಿಸುತ್ತಾಳಂತೆ. ಅಂತಹ ಮಹಿಮಾನ್ವಿತ ದೇವಾಲಯವೇ ತಿರುವಾರಾಡು ಭಗವತಿ ದೇವಸ್ಥಾನ ಅಥವಾ ಮಡಾಯಿಯ ಕಾವು ದೇವಸ್ಥಾನ. ಇದು ಉತ್ತರ ಕೇರಳದ ಎಲ್ಲಾ ಭದ್ರಕಾಳಿ ದೇವಾಲಯಗಳ ತಾಯಿ ದೇವಸ್ಥಾನವಾಗಿದೆ. ಇಲ್ಲಿನ ದೇವತೆಯು ಭದ್ರಕಾಳಿಯ ಉಗ್ರ ರೂಪವಾಗಿದೆ. ಅಂದಹಾಗೆ ಈ ಶಕ್ತಿ ಕೇಂದ್ರ ಕನ್ನಡಿಗರಿಗೆ ಪರಿಚಯವಾಗಿದೆ ದರ್ಶನ್ ಅವರಿಂದ ಅಂದ್ರೂ ತಪ್ಪಾಗಲ್ಲ. ಎಸ್, ದಾಸ ದರ್ಶನ್ ಈ ದೇವಾಲಯಕ್ಕೆ ಹೋಗಿ ಬಂದ ಮೇಲೆ ಕನ್ನಡಿಗರು ಹೆಚ್ಚಾಗಿ ಈ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಪಾರ್ಕಿಂಗ್ ಲಾಟ್. ಇಲ್ಲಿನ ಗಾಡಿಗಳನ್ನ ಒಮ್ಮೆ ಗಮನಿಸಿ. ಇಲ್ಲಿ ನಿಂತಿರೋ 90% ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗಳು. ದರ್ಶನ್ ಬಂದು ಹೋಗುವ ಮುನ್ನ ಯಡಿಯೂರಪ್ಪ, ಡಿಕೆಶಿ ಸೇರಿದಂತೆ ಹಲವು ರಾಜಕಾರಣಿಗಳು ಈ ಶಕ್ತಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ಶತ್ರು ಸಂಹಾರ ಪೂಜೆ ಫೇಮಸ್. ಹಾಗೆ ಶಕ್ತಿ ಪೂಜೆಯನ್ನ ಕೂಡ ಮಾಡಿಸಲಾಗುತ್ತೆ. ಇಷ್ಟಾರ್ಥ ನೆರವೇರಿಸಿಕೊಳ್ಳಲು ಯಾರ ಕೆಟ್ಟ ದೃಷ್ಟಿಯು ನಮ್ಮ ಮೇಲೆ ಬೀಳದಿರಲಿ ಅಂತ ಈ ಪೂಜೆಗಳನ್ನ ಮಾಡಿಸಲಾಗುತ್ತೆ. ಈ ಮೊದಲು ಅಷ್ಟೇನು ರಶ್ ಇರ್ತಾ ಇರಲಿಲ್ಲ. ಆದ್ರೆ ಯಾವಾಗ ದರ್ಶನ್ ಬಂದು ಹೋದ್ರು ಆನಂತರ ಈ ದೇವಾಲಯದಲ್ಲಿ ಭಕ್ತರನ್ನ ನಿಯಂತ್ರಿಸಲಾಗದಷ್ಟು ಜನ ಬರ್ತಿದ್ದಾರೆ. ಅದರಲ್ಲೂ 90% ಕರ್ನಾಟಕದ ಭಕ್ತರೇ ಇಲ್ಲಿ ಬರುವುದು. ಇನ್ನು ಈ ದೇವಾಲಯದ ವಿಶೇಷತೆ ಅಂದ್ರೆ ಪ್ರಸಾದ ರೂಪದಲ್ಲಿ ಚಿಕನ್ ಕೊಡಲಾಗುತ್ತೆ. ಚಿಕನ್ ಜೊತೆಗೆ ಬೇಯಿಸಿದ ಹೆಸರು ಕಾಳು ಹಾಗೂ ಸಿಹಿ ಪೊಂಗಲನ್ನ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಇನ್ನು ಜೋಗಿ ಚಿತ್ರದಲ್ಲಿ ಪುಂಗನಾಗಿ ನಟಿಸಿರೋ ನಾಗರಾಜ್ ಪುಂಗ ಈ ದೇವಾಲಯದ ಬಗ್ಗೆ ಹೇಳಿಕೊಂಡಿದ್ದು ಹೀಗೆ. ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ನಮಸ್ಕಾರ. ಜೋಗಿ ಉಮೇಶ್ ಪುಂಗ ಅಂತ ತುಂಬ ದೇವಿದು ಪವಾಡ ಇದೆ. ನಮ್ಮ ಭದ್ರಕಾಳಿ ಮಾಡಾಯಿ ಕಾಳಿಯಮ್ಮ ಅಂದ್ಬಿಟ್ಟು ಅಮಾಸೆಗೆ ಒಳ್ಳೆಯ ಪೂಜೆ ನಡೆಯುತ್ತೆ. ನಾವು ಅವಾಗೆಲ್ಲ ಬರುವಾಗ ಬರೀ ಒಂದು 10 ಕಾರು, ಒಂದು 5 ಕಾರು, ಒಂದು 100 ಜನ 50 ಜನ ಇತ್ತು. ನಮ್ಮ ದರ್ಶನ್ ಡಿ ಬಾಸ್ ಬಂದಾಗಿಂದ ಮೊನ್ನೆ ಬಂದೋಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಎಲ್ಲ 2,000 3,000 ಜನ ನಮಗೆ ಗಾಡಿ ಪಾರ್ಕಿಂಗ್ ಇಲ್ಲ, 1 ಕಿಲೋಮೀಟ್ರ್ ಆಚೆ ಹಾಕಿದ್ದೀನಿ. ಎಲ್ಲ ಡಿ ಬಾಸ್ ಅವ್ರ ಪವಾಡ, ಅಮ್ಮನ ಪವಾಡ, ಡಿ ಬಾಸ್ ಅವ್ರ ನಮಸ್ತೆ.